ನಮಸ್ಕಾರ. ಬನ್ನಿ, ಇವತ್ತು ಒಂದು ವಿಶಿಷ್ಟವಾದ ಕಥೆ ಕೇಳೋಣ. ಬಾಗಲಕೋಟೆ ಜಿಲ್ಲೆಯ ಗದ್ದನಕೇರಿಯನ್ನೋ ಒಂದು ಪುಟ್ಟ ಹಳ್ಳಿ ತನ್ನ ವಾಸ್ತುಶಿಲ್ಪದಲ್ಲಿ ಒಂದು ದೊಡ್ಡ ರಹಸ್ಯವನ್ನೇ ಬಚ್ಚಿಟ್ಟಿದೆ. ಈ ದೇವಸ್ಥಾನದ ಹಿಂದಿರೋ ಆ ಅದ್ಭುತ ಕಥೆ ಏನು ಅಂತ ಒಟ್ಟಿಗೆ ತಿಳ್ಕೊಳ್ಳೋಣ ಬನ್ನಿ. ಯೋಚನೆ ಮಾಡಿ, ಕರ್ನಾಟಕದ ಒಂದು ಹಿಂದೂ ದೇವಸ್ಥಾನದ ಮೇಲೆ ಸುಲ್ತಾನರ ಅರಮನೆಯಲ್ಲಿರೋ ತರಹದ ಗುಮ್ಮಟವೇ ಇದ್ಹೇಗೆ ಸಾಧ್ಯ? ಈ ಒಂದು ಪ್ರಶ್ನೆಯೇ ನಮ್ಮನ್ನ ನಂಬಿಕೆ ಮತ್ತು ಸಾಮರಸ್ಯದ ಒಂದು ಅದ್ಭುತ ಕಥೆಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೋಡಿ, ಎಡಗಡೆ ಇರೋದು ಗದ್ದನಕೇರಿಯ ಶ್ರೀ ಮಳೆಯಪ್ಪಯ್ಯ ಸ್ವಾಮಿ ದೇವಸ್ಥಾನ. ಬಲಭಾಗದಲ್ಲಿ ಕಾಣ್ತಿರೋದು ಜಗತ್ಪ್ರಸಿದ್ಧ ಗೋಳಗುಮ್ಮಟ. ಇವೆರಡರ ಗುಮ್ಮಟಗಳ ವಿನ್ಯಾಸದಲ್ಲಿ ಎಷ್ಟು ಹೋಲಿಕೆ ಇದೆ ಅಲ್ವಾ? ಇದು ಸುಮ್ನೆ ಕಾಕತಾಳೀಯ ಅಂತೂ ಅಲ್ಲ. ಇದರ ಹಿಂದೆ ಒಂದು ದೊಡ್ಡ ಅಚ್ಚರಿಯ ಕಥೆಯೇ ಇದೆ. ಹಾಗಿದ್ರೆ ಮೊದಲಿಗೆ ಈ ದೇವಸ್ಥಾನದ ಸ್ಪೆಷಾಲಿಟಿನೇ ನೋಡೋಣ. ಒಂದೇ ಕಟ್ಟಡದಲ್ಲಿ ಹಿಂದೂ ಮತ್ತು ಇಸ್ಲಾಮಿಕ್ ಅಂದ್ರೆ ಎರಡೂ ತೀರ ವಿಭಿನ್ನವಾದ ವಾಸ್ತುಶಿಲ್ಪ ಶೈಲಿಗಳು ಹೇಗೆ ಇಷ್ಟು ಅದ್ಭುತವಾಗಿ ಒಂದಾದ್ವು? ಅಂದ್ಹಾಗೆ ಈ ವಾಸ್ತುಶಿಲ್ಪದ ರಹಸ್ಯದ ಕೀಲಿಕೈ ಇರೋದೇ ಒಂದು ಇಂಟ್ರೆಸ್ಟಿಂಗ್ ಜಾನಪದ ಕಥೆಯಲ್ಲಿ. ಇದು ಒಬ್ಬ ಶಕ್ತಿಶಾಲಿ ಅರಸನಿಗೆ ಅವನ ಕನಸಿನಲ್ಲಿ ಬಂದ ಯೋಗಿಯೊಬ್ಬರು ದಾರಿ ತೋರಿದ ಕಥೆ. ಕಥೆ ಹೀಗಿದೆ ನೋಡಿ. ವಿಜಯಪುರದ ಆದಿಲ್ ಶಾಹಿ ಸುಲ್ತಾನ ತನ್ನ ದೊಡ್ಡ ಸೈನ್ಯದ ಜೊತೆ ಈ ದಾರಿ ಮೂಲಕ ಹೋಗ್ತಿದ್ದ. ಆಗ ಒಂದು ಪವಾಡವೇ ನಡೆದಿತು. ಅಬ್ಬಾ, ಇಡೀ ಸೈನ್ಯ ಅಲ್ಲೇ ನಿಂತುಬಿಡ್ತು. ಕುದುರೆಗಳು ಒಂದಡಿ ಕೂಡ ಮುಂದೆ ಹೋಗ್ತಿಲ್ಲ. ಇದರಿಂದ ಗಲಿಬಿಳಿಗೊಂಡ ಸುಲ್ತಾನನಿಗೆ ಅಂದು ರಾತ್ರಿ ಕನಸಲ್ಲಿ ಒಬ್ಬ ಜಟಾಧಾರಿ ಯೋಗಿ ಕಾಣಿಸ್ಕೊಂಡು ಅಹಂಕಾರ ಬಿಟ್ಟು ಈ ನೆಲಕ್ಕೆ ಗೌರವ ಕೊಡು ಅಂತ ಎಚ್ಚರಿಸಿದ್ರಂತೆ. ಈ ದೈವಿಕ ಅನುಭವದಿಂದ ಬೆರಗಾದ ಸುಲ್ತಾನ ದೇವಸ್ಥಾನಕ್ಕೆ ಹಾನಿ ಮಾಡೋದ್ಬಿಟ್ಟು ತನ್ನದೇ ವಾಸ್ತುಶಿಲ್ಪಿಗಳನ್ನ ಕಳಿಸಿ ದೇಗುಲ ಕಟ್ಟೋಕೆ ಸಹಾಯ ಮಾಡ್ದ ಅಂತ ಹೇಳ್ತಾರೆ. ಆಗ ಆ ಸುಲ್ತಾನ ಹೇಳಿದ ಮಾತು ಇದೆಯಲ್ಲ, ಅದು ಇವತ್ತಿಗೂ ಸಾಮರಸ್ಯಕ್ಕೆ ಒಂದು ದೊಡ್ಡ ಸಾಕ್ಷಿ. ಇವನು ಕೇವಲ ಹಿಂದೂಗಳ ದೇವರಲ್ಲ, ಈ ಇಡೀ ನೆಲದ ದೇವರು ಅಂತ ಗೌರವ ಕೊಟ್ನಂತೆ. ಇದೇ ಕಾರಣಕ್ಕೆ ಆ ದೇವಸ್ಥಾನದಲ್ಲಿ ಇಸ್ಲಾಮಿಕ್ ಶೈಲಿಯ ಗುಮ್ಮಟ ನಿರ್ಮಾಣವಾಯಿತು ಅಂತ ಇವತ್ತಿಗೂ ಜನ ನಂಬ್ತಾರೆ. ಸರಿ, ಈಗ ದೇವಸ್ಥಾನದ ಗುಮ್ಮಟದ ಹಿಂದಿನ ಕಥೆ ಗೊತ್ತಾಯಿತು. ಆದ್ರೆ ಈ ಮಳೆಯಪ್ಪಯ್ಯ ಸ್ವಾಮಿ ಅಂದ್ರೆ ಯಾರು? ಅವರ ಮೂಲ ಕಥೆ ಏನು? ಬನ್ನಿ ಈಗ ಅದನ್ನ ತಿಳ್ಕೊಳ್ಳೋಣ. ಕತೆ ಶುರುವಾಗೋದು ಹೀಗೆ. ತುಂಬಾ ವರ್ಷಗಳ ಹಿಂದೆ ಗದ್ದನಕೇರಿ ಗ್ರಾಮ ಬರಗಾಲ ಮತ್ತು ರೋಗಗಳಿಂದ ತತ್ತರಿಸಿ ಹೋಗಿತ್ತು. ಆಗ ಹಸುಕಾಯೋ ಹುಡುಗನೊಬ್ಬನಿಗೆ ಭೂಮಿಯಿಂದ ಒಂದು ತೇಜೋಮಯವಾದ ಬೆಳಕು ಬರ್ತಿರೋದು ಕಾಣಿಸುತ್ತೆ. ಹತ್ರ ಹೋಗಿ ನೋಡಿದ್ರೆ ಅಲ್ಲೊಂದು ಶಿವಲಿಂಗ. ಅಂದೇ ರಾತ್ರಿ ಊರಿನ ಹಿರಿಯರೊಬ್ಬರ ಕನಸಲ್ಲಿ ಯೋಗಿಯೊಬ್ರು ಬಂದು, ನಾನೇ ಮಳೆಯಪ್ಪಯ್ಯ, ನನ್ನನ್ನ ಪೂಜೆ ಮಾಡಿದ್ರೆ ಊರಿಗೆ ಒಳ್ಳೇದಾಗತ್ತೆ ಅಂತ ಅಭಯ ಕಟ್ರಂತೆ. ಆ ಕ್ಷಣದಿಂದಲೇ ಅಲ್ಲಿ ಮೊದಲ ದೇವಾಲಯ ನಿರ್ಮಾಣವಾಯಿತು. ಮಳೆಯಪ್ಪಯ್ಯ, ಆ ಹೆಸರಲ್ಲೇ ಒಂದು ಪವಾಡದ ಕಥೆಯಿದೆ ಅಲ್ವಾ? ಮಳೆ ತರಿಸಿ ಊರಿನ ಬರಗಾಲವನ್ನ ನೀಗಿಸಿ ಸಮೃದ್ಧಿಯನ್ನ ತಂದ ರಕ್ಷಕನೇ ಈ ಮಳೆಯಪ್ಪಯ್ಯ. ಹೀಗೆ ದೈವದ ಹೆಸರೇ ಆತನ ಶಕ್ತಿಯ ಸಂಕೇತವಾಯಿತು. ಆದ್ರೆ ನೋಡಿ, ಈ ಕಥೆ ಕೇವಲ ಇತಿಹಾಸಕ್ಕೆ ಸೀಮಿತವಾಗಿಲ್ಲ. ಈ ನಂಬಿಕೆ ಇವತ್ತಿಗೂ ಜೀವಂತವಾಗಿದೆ. ಅಷ್ಟಕ್ಕೂ ಜನರ ಬದುಕಿನ ಮೇಲೆ ಇದರ ಪ್ರಭಾವ ಹೇಗಿದೆ ಗೊತ್ತಾ? ಇವತ್ತಿಗೂ ಅಷ್ಟೇ ಎಷ್ಟೋ ಜನ ಭಕ್ತರು ತಮ್ಮ ಕಷ್ಟಗಳಿಗೆ ಪರಿಹಾರ ಕೇಳ್ಕೊಂಡು ಇಲ್ಲಿಗೆ ಬರ್ತಾರೆ. ಕೆಲವರು ಸಂತಾನ ಭಾಗ್ಯಕ್ಕಾಗಿ, ಇನ್ನು ಕೆಲವರು ಒಳ್ಳೆ ಕೆಲ್ಸ ಸಿಗ್ಲಿ ಅಂತ, ಮತ್ತೆ ಕೆಲವರು ಸುಮ್ನೆ ಮನ್ಸಿಗೆ ಶಾಂತಿ ಬೇಕು ಅಂತ ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಮಳೆಯಪ್ಪಯ್ಯ ಸ್ವಾಮಿ ಜನರ ಬದುಕಿನ ಒಂದು ಭಾಗವೇ ಆಗ್ಬಿಟ್ಟಿದ್ದಾರೆ. ಈ ನಂಬಿಕೆಗೆ ಎಷ್ಟು ಶಕ್ತಿ ಇದೆ ಅಂದ್ರೆ, ಅದರಲ್ಲೂ ಶ್ರಾವಣ, ಕಾರ್ತಿಕ್ ಮಾಸಗಳಲ್ಲಿ ಮತ್ತೆ ವರ್ಷಕ್ಕೊಂಗೆ ನಡೆಯೋ ಜಾತ್ರೆ ಟೈಮ್ನಲ್ಲಂತೂ ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ. ಮಳೆಯಪ್ಪಯ್ಯ ಸ್ವಾಮಿ ಕಾಪಾಡು ಅಂತ ಭಕ್ತಿಯಿಂದ ಬೇಡ್ಕೊಳ್ತಾರೆ. ಇದು ಈಗ ಕೇವಲ ಒಂದು ಊರಿನ ದೇವಸ್ಥಾನವಾಗಿ ಉಳಿದಿಲ್ಲ, ಒಂದು ದೊಡ್ಡ ಭಕ್ತಿ ಕೇಂದ್ರವಾಗಿ ಬೆಳೆದು ನಿಂತಿದೆ. ಹಾಗಾಗಿ ನಾವು ನೋಡ್ತಿರೋದು ಕೇವಲ ಒಂದು ಕಟ್ಟಡದ ಕಥೆಯಲ್ಲ, ಬದಲಿಗೆ ಗೋಳಗುಮ್ಮಟದ ಶೈಲಿಯ ಗುಮ್ಮಟದ ಕೆಳಗೆ ಪೂಜೆಗೊಳ್ಳುವ ಈ ಶಿವಲಿಂಗ ಇದೆಯಲ್ಲ, ಇದು ಎರಡು ಬೇರೆ ಬೇರೆ ಸಂಸ್ಕೃತಿಗಳ ನಡುವಿನ ಪರಸ್ಪರ ಗೌರವಕ್ಕೆ, ಅಚಲವಾದ ನಂಬಿಕೆಗೆ ಜೀವಂತ ಸಾಕ್ಷಿ. ನಿಜಕ್ಕೂ ಇದೊಂದು ಅದ್ಭುತ ಸಾಮರಸ್ಯದ ಕಥೆ. ಕೊನೆಗೆ ಒಂದು ಪ್ರಶ್ನೆ. ನಮ್ಮ ಸುತ್ತಮುತ್ತ, ನಮ್ಮ ಊರು ಕೇರಿಗಳ ಇತಿಹಾಸದಲ್ಲಿ ಈ ಗದ್ದನಕೇರಿಯ ಕಥೆಯ ಹಾಗೆ ಸಾಮರಸ್ಯವನ್ನ ಸಾರೋ ಇನ್ನೂ ಎಷ್ಟು ಕಥೆಗಳು ಹೀಗೆ ಅಡಗಿ ಕೂತಿರಬಹುದು ಅಲ್ವಾ? ಒಮ್ಮೆ ಯೋಚಿಸಿ ನೋಡಿ.